ಸಾರ್ ನಿಂಗೇನು ತೊಂದರೆ ಕೊಡ್ತಿಲ್ಲ ತಾನೇ? ನೋಡಕ್ಕ ಅವ್ವ ಹೇಗೆ ಹೇಳ್ತಿದ್ದಾಳೆ, ನೀನೇ ಹೇಳು. ಸಾನಾ ಹೆಂಗಿದ್ಯವಿ? ಸಂದಾಕಿದೀನವ್ವ, ಮಾತ್ರೆ ತಕೊಂಡ? ಅಲ್ಲೇನು ಸಮಸ್ಯೆ ಇಲ್ಲ ತಾನೇ? ಸಮಸ್ಯೆನಾ? ಏನವ್ವ ಅದು? ಸುಮಾ, ಲೋಕ ರೂಢಿನ ಯೋನು ಕೇಳಂಗೆ ಇಲ್ವಾ? ಅವ್ವ ಇಲ್ಲಿ ಯೋನು ತೊಂದ್ರೆ ಇಲ್ಲ, ಮೆಸ್ಸೆಲ್ಲ ಸಂದಾಗ ನಡೀತೈತಾ? ಪುರ್ಸಿ ಶಾಂತವ ಎಲ್ಲ ಬತ್ತಾವ್ರಾ? ಬತ್ತಾವ್ರೆ, ದೇವ್ರ ಇಟ್ಟಂಗ್ ಸಂದಾಗ ನಡೀತಾ ಐತೆ. ನೀವ್ ಈ ಕಡೆ ಎಲ್ಲ ತಲೆ ಕೆಡಿಸ್ಕೊಬೇಡ್ರಿ ಕಣವ, ನಿಮ್ಮೆಲ್ಲರ ಆರೋಗ್ಯನು ನೋಡ್ಕೊಳ್ಳಿ. ಮನೇಲೆಲ್ಲೂ ಸಂದಾಕ್ ಅವ್ರ ಯೋನು ತೊಂದ್ರೆ ಇಲ್ಲ ಅವ್ವ, ಎಲ್ರೂ ಸಂದಾಕವ್ರೆ. ಹಾನಾ ಸುಮ್ಮ ಹುಡ್ಗಾಡ್ದಾಗೆ ಮೈ ಮರ್ಬಿಡ್ತಾಳೆ, ಹೊಸಿ ನೋಡ್ಕೊಳವ. ನಾನೇನ್ ಮೈ ಮರಿತಿಲ್ಲ ಅವ್ವ, ನಾನು ಇವಾಗ ಓದ್ಕೋತಾ ಇದ್ದೇನೆ. ಸರಿ, ಟೇಮ್ಗೆ ನಿದ್ದೆ ಮಾಡು. ಅಲ್ಲಿ ಯಾರು ಏನಂದ್ರೂ ಅನ್ಸರ್ಸ್ಕೊ ಹೋಗು. ಸರಿ ಅವ್ವ. ಸರಿ ಕಣ್ರವ, ಹುಷಾರು. ಸರಿ ಕಣವ, ಹುಷಾರು. ಅಕ್ಕ, ನಾನು ಓದ್ಕೋತಾ ಇರ್ತೀನಿ, ನೀನ್ ನಿದ್ದೆ ಬಂದ್ರೆ ನೀನ್ ಮಲ್ಕೋ. ಸರಿ ಕಣ. ಹೆಣ್ಣೆತ್ತಾಗ್ಲೇ ಒಂದಲ್ಲ ಒಂದ್ ದಿವ್ಸ ಈ ಮನೆ ಬಿಟ್ಟು ಹೋಗೇ ಹೋಯ್ತಾರೆ ಅಂತ ಮನ್ಸಿಗೆ ಗೊತ್ತಿದ್ರು ಎಲ್ಲಾರು ಒಟ್ಟಾಗಿರ್ಬೇಕು ಅಂತ ಈ ಮನ್ಸು ಯಾಕೆ ಹಠ ಮಾಡ್ತದೋ ಏನೋ ಗೊತ್ತಿಲ್ಲ. ಈ ಕೈನಾಗೆ ಜ್ಞಾನ ಸಂಪತ್ತು ಎಲ್ಲ ಐತೆ ಅಂತ ಅವ್ವ ಯಾವಾಗ್ಲೂ ಹೇಳೋಳು. ಈ ಕೈನಾಗೆ ಒಳ್ಳೆ ಕೆಲ್ಸಗಳನ್ನ ಮಾಡಿಸು ಚಾಮುಂಡಪ್ಪ ತಾಯಿ. ನಾಳೆ ರಿಸಲ್ಟ್ ಬರ್ಲಿ, ಇನ್ಮೇಲಿಂದ ಈ ಕೆಲಸ ಎಲ್ಲ ನಾನು ಮಾಡಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತೀನಿ. ಅವನ್ ಬಿಟ್ಟು ಒಂದ್ ದಿವಸನೂ ನೀನ್ ಇದ್ದೋಳೆ ಅಲ್ಲ. ಅವನ್ ಮನ್ಯಾಗ ನೀನ್ ಹೆಂಗಿದ್ದೋ ಇಲ್ಲೂ ಹಂಗೆ ಇರೋ ತರ ನಾನ್ ನಿನ್ನ ನೋಡ್ಕೋತೀನಿ. ಏನೇ ಕಷ್ಟ ಸಂಕಟ ಇದ್ರು ಅದ್ ಯಾವ್ದು ಮನೆಯವ್ರಿಗೆ ಗೊತ್ತಾಗದೆ ಇರೋಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಸಂದಾಗ ಓದಿ ಅವನ್ಗೆ ಯಾವುದೇ ರೀತಿ ಕೊರಗು ಇಲ್ಲಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಚುಕ್ಕಿ ಒಂದ್ ಮಿಸ್ ಆದ್ರೂ ರಂಗೋಲಿ ಸರಿಯಾಗೇ ಬರೋದಿಲ್ಲ ಅಲ್ವಾ? ಪೂರ್ತಿ ರಂಗೋಲಿ ಒರೆಸಿ ಮತ್ತೆ ಹಾಕ್ಬೇಕಾಗತ್ತೆ. ನಾವು ಮಾಡಿರೋ ತಪ್ಪುಗಳು ಸರಿ ಮಾಡ್ಕೊಳ್ಳೋಕ್ಕೆ ಇದೇ ತರ ಆಪ್ಷನ್ ಇರ್ಬೇಕಿತ್ತಲ್ಲ. ಅದಕ್ಕೆ ಬೆಳಗ್ಗೆನೆ ಯಾಕೆ ಬೇಜಾರು? ಬೇಜಾರಲ್ಲ, ಕಾಳಜಿ. ಅವನ್ಗೆ ಚಂದ್ರುಗೆ ನನ್ನಿಂದ ಬರೀ ತೊಂದ್ರೆ. ಕಡೆ ಪಕ್ಷ ಚಂದ್ರುಗ್ ನಾನೊಂದು ಒಳ್ಳೆ ಫ್ರೆಂಡ್ ಆಗಿದ್ದಿದ್ರೆ ಬೇಕಾದಾಗ ಕಷ್ಟ ಸುಖ ಹೇಳ್ಕೋಬಹುದಾಗಿತ್ತು. ಆದಷ್ಟು ಬೇಗ ಹಾಗೆ ಆಗತ್ತೆ, ನೀವು ಚಿಂತೆ ಮಾಡಬೇಡಿ. ಸರಿ, ನಾನು ಎಲ್ಲಿರಿಗೂ ಹೋಗಿ ಕಾಫಿ ತರ್ತೀನಿ, ನಿನ್ಗೂ ಇಲ್ಲೇ ತರಲಾ? ಪರವಾಗಿಲ್ಲ, ಅದಕ್ಕೆ ನಾನೇ ಬಂದು ತಗೋತೀನಿ. ಸರಿ. ಮೆಸ್ ರಂಗೋಲಿ ಆಗ್ತವ್ರೆ, ಹೋಗಿ ಮಾತಾಡ್ಸ್ಕೊಬತ್ತೀನಿ. ಯಾಕ್ಶ್ರೀ ನನ್ನ ಹೀಗೆ ನೋಡ್ತಿದ್ದೀರಾ? ರಂಗೋಲಿನ ನೀವು ಸ್ಪೆಷಲ್ ಆಗಿ ಬಿಡ್ತಿದ್ರಲ್ಲ, ಅದಕ್ಕೆ ನೋಡ್ತಿದ್ದೆ. ಅದಕ್ಕೆ ರಂಗೋಲಿನ ನೋಡ್ಬೇಕು.
ನನ್ನ ಯಾಕೆ ನೋಡ್ತಿದ್ದೀರಾ? ಇಲ್ವಲ್ಲ. ಓ, ಹಂಗಾದ್ರೆ ನೀವು ನನ್ನ ನೋಡ್ತಿದ್ರಾ ಅಂತಾಯ್ತು. ಹೇ ಇಲ್ಲಪ್ಪ. ಮಿಸ್, ನಿಮ್ ಕೆನ್ನೆ ಕೆಂಪಾಗೋಯ್ತು. ಸುಮ್ಮನೆ ಏನೇನೋ ಹೇಳ್ಬೇಡಿ ಶ್ರೀ, ನಂಗೆ ರಂಗೋಲಿ ಹಾಕಕ್ ಬಿಡಿ. ಮಿಸ್ಸು, ನವಿಲ್ ನೋಡಕ್ ಸಂದಾಗೆ ಕಾಣಿಸುತ್ತೆ, ಆದ್ರೆ ಗರಿ ಬೀಸಿದಾಗ ಇನ್ನೂ ಸಂದಾಗ ಕಾಣಿಸಂಗೆ ನೀವು ಸೀರೆ ಉಟ್ಕೊಂಡಿದ್ರೆ ಸಂದಾಗ ಕಾಣಿಸಿರೋದು. ಅಂದ್ರೆ ಈಗ ನಾನು ಚೆನ್ನಾಗಿ ಕಾಣ್ತೀರಾ? ಏಯ್ ಇಲ್ಲ, ಈಗಲೂ ಸಂದಾಗೆ ಇದ್ದೀರಾ, ಆದ್ರೂ ಸೀರೆ ಉಟ್ಕೊಂಡಿದ್ರೆ. ಏನಂದ್ರೆ? ನೀವು ದಿನ ಮುಂಜಾನೆ ಈ ಚಿನ್ನದ ಬೆಳಕಲ್ಲಿ ರಂಗೋಲಿ ಬಿಡಿಸ್ತಿದ್ರೆ ಆ ಸೂರ್ಯನೂ ನಾಚ್ಕೊಂಡು ಮರೆಯಾಗೋಯ್ತಾನೆ ಅಂತಂದೆ. ಆಮೇಲೆ ಜಗತ್ತು ಬೆಳ್ಕೊ. ಏನ್ ಹಿಂಗ್ ಮಾತಾಡ್ತಿದ್ಯಾ? ಸಿ ಏನು ಅಂತ ಸರಿಯಾಗಿ ಹೇಳು. ಅದ್ಯಾವನವನು ಮೆಸ್ ಮುಂದೆ ಗಲಾಟೆ ಮಾಡಿದ್ನಲ್ಲ, ಏನಾದ್ರ ಕತೆ ಸರಿಯಾಗಿ ಹೇಳು ಡ್ಯಾಡಿ. ಅದೇನಂತ ಸೀರಿಯಸ್ ಮ್ಯಾಟರ್ ಅಲ್ಲ ಬಿಡ್ಲಾ. ಡ್ಯಾಡಿ, ಇವಾಗ ಸತ್ಯ ಏನು ಅಂತ ಹೇಳಿದ್ರೆ ಸರ್ವೋಯ್ತು. ಸುಮ್ಕೆ ಮಾತ್ಬೇಡ, ಏನು ಅಂತ ಸರಿಯಾಗಿ ಹೇಳು. ಅವ್ನು ಕುಡ್ದು ಬಿಟ್ಟಿದ್ನಲ್ಲ, ಮೈ ಮ್ಯಾಗ ಜ್ಞಾನ ಹೇಳ್ದಂಗೆ ಬಾಯಿ ಬಂದಂಗೆ ಮಾತಾಡ್ದ ಅಷ್ಟೇ. ಸುಳ್ಳು, ಅವನು ಕುಡ್ದಿರ್ಲಿಲ್ಲ. ನಂಗೆ ಗೊತ್ತು ಡ್ಯಾಡಿ, ನೀನು ಪುಟ್ಟವನ್ ಮನೆ ಮೆಸ್ಸು ಪತ್ರನ ಅವನ್ ತಾವ ಅಡ ಮಡಗಿದ್ಯಾ ಅಲ್ಲ? ಇಲ್ಲ ಕಲ, ಯಾಕೋ ನನ್ ಮೇಲೆ ನಂಬಿಕೆ ಇಲ್ವಾ ನಿಂಗೆ? ಇನ್ನು ಎಷ್ಟು ಅಂತ ಸುಳ್ಳು ಹೇಳ್ತಾ ಡ್ಯಾಡಿ? ಅಲ್ಲಿ ನೋಡಿದ್ರೆ ಮಮ್ಮಿ ಪುಟ್ಟವನ್ಗೆ ಮೇಲಿನ ಮೇಲೆ ತೊಂದರೆ ಕೊಡ್ತಾನೆ ಐತೆ. ನೀನು ಏನಾರ ಅವನ್ ವಿಷಯದಲ್ಲಿ ಕಿತಾಪತಿ ಮಾಡಿದ್ಯೋ, ನಾನ್ ಮಾತ್ರ ಸುಮ್ಕೆ ಇರಕ್ಕೆಲ್ಲ ಹೇಳ್ತೀವನಿ. ನನ್ ಮಾತಿನ ಮೇಲೆ ನಂಬಿಕೆ ಇಲ್ವಲ್ಲ ನಿಂಗೆ? ಇಲ್ಲ, ನೀನು ಅವನ್ ಮೆಸ್ಸು ಮನೆ ಪತ್ರನ ಅವಯ್ಯನ್ ತಗೊಂಡ ಕೊಟ್ಟಿದ್ಯಾ? ಕೊಟ್ಟಿದ್ದೀನಿ, ಆದ್ರೆ ಅದೆಲ್ಲ ನಕಲಿ. ಯಾಕೆ ಹಿಂಗ್ ಮಾಡಿದೆ ಡ್ಯಾಡಿ? ತಪ್ಪಲ್ವಾ? ಆಗ ನನಗೆ ಹೊಸ ದುಡ್ಡಿಗೆ ಅರ್ಜೆಂಟ್ ಇತ್ತು ಕಲ. ನೋಡ, ಸತ್ವಾಗ್ಲೂ ಹೇಳ್ತೀನಿ, ನನ್ನಿಂದ ಪುಟ್ಟವಿಗಾಗಲಿ ಅಮ್ಮೆಸ್ಗಾಗಲಿ ಏನೂ ತೊಂದರೆ ಹಾಕಿಲ್ಲ. ಸ್ನೇಹ ಹೇಳಿದ್ದು ನಿನಗೆ ಗೊತ್ತಿರ್ಬೇಕಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ ಡ್ಯಾಡಿ, ನಿನ್ ಏನಾನ ಮಾಡ್ಕೋ, ಆದ್ರೆ ಅವ್ವಂಗೇನು ತೊಂದರೆ ಆಗ್ಬಾರ್ದು. ಒಂದ್ ಪಕ್ಷ ಆಯ್ತು ಅಂತ ಇಟ್ಕೋ, ಈ ಪುಡ್ಸಿ ನಿನ್ ಮಗನಾಗಿರಕ್ಕಿಲ್ಲ, ಹುಷಾರ್. ಎಲ್ಲ ಇವನ ಅಲ್ಲ, ಇವನಿಗೆ ನಾನು ಒತ್ತಾಗಿದ್ರೆ ನನಗೆ ಬೈದು ಹೋಯ್ತಾವನಲ್ಲ. ಪರವಾಗಿಲ್ಲ ಕಲ, ಸ್ನೇಹನ್ ತಮ್ಮ ಅನ್ಸ್ಕೊಳಕ್ ಲಾಯಕ್ಕಾಗಿದ್ದಿ. ಇದಕ್ಕೆ ಹೇಳೋದು ಅನ್ಸತ್ತೀರಿ, ಅದೃಷ್ಟ ಚೆನ್ನಾಗಿದ್ರೆ ಬೆಟ್ಟದಂಥ ಕಷ್ಟ ಮಂಜಿನ ಹಾಕಿ ಕರಗುತ್ತೆ ಅಂತ. ಕೌಸಲ್ಯ, ನೀನು ಯಾವ ಅದೃಷ್ಟದ ಬಗ್ಗೆ ಮಾತಾಡ್ತಾ ಇದೀಯಾ? ಅದೇ ರೀ, ಮುಳ್ಳಿಗೆ ಈ ಕೆಲಸ ಸಿಕ್ಕಿದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಆದರೂ ಅವನು ಈ ಕೆಲ್ಸಕ್ಕೆ ಹೋಗೋಕ್ಕೆ ಇಷ್ಟು ಸಲೀಸಾಗಿ ಒಪ್ಕೊಳ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸಲೀಸ ರಾಯರು ಸುಲಭವಾಗಿ ಆ ಕೆಲಸಕ್ಕೆ ಒಪ್ಕೊಳ್ಳಿ ಅಂತಾನೆ 10 ಲಕ್ಷ ದಂಡ ಕಟ್ಟಿರೋದು. ಅದು ನಿಜಾನೇ. ನಮ್ಮ ಹತ್ರ ಈ ದುಡ್ಡನ್ನ ಹುಂಡಿಗೆ ಹಾಕ್ದಂಗೆ ಆಯ್ತು, ನಮಗೇನು ಲಾಭ ಇಲ್ಲ. ಅಂದ್ರೆ ಪುಟ್ಟಕ್ಕನ ಹತ್ರ ಇಸ್ಕೊಂಡಿದ್ದ ದುಡ್ಡು ಮುರಳಿ ಕೆಲಸಕ್ಕೆ ಅಂತ ಕೊಟ್ಟಾಯ್ತು. ಆದ್ರೆ ಅವನು ನಮ್ಮ ಮಾತು ಕೇಳ್ತಾನೆ ನಂಬಿಕೆನೇ ಇಲ್ವಲ್ಲೇ. ಅವನಿಗೆ ಈ ವಿಷಯ ಗೊತ್ತಾದ್ರೆ ತಾನೇ ಸಮಸ್ಯೆ ಆಗೋದು. ಅದಕ್ಕೆ ಇದನ್ನ ನಾವು ಗುಟ್ಟಾಗಿಟ್ಟಿರ್ಬೇಕು. ಹಿಂಗ್ ಏನೋ ಮಾಡಿರ್ತೀರಾ ಅಂತ ಮೊದಲೇ ಅನ್ಕೊಂಡಿದ್ದೆ. ಹೌದು, ನಮ್ಮ ಅವ್ವ ಕೊಟ್ಟಿರೋ ದುಡ್ಡನ್ನ ಇವ್ರಿಗೆ ಬೇಕಾದಂಗೆ ಬಳಸ್ಕೊತಾವ್ರೆ ಅಂದ್ರೆ ಆ ದುಡ್ಡಲ್ಲೇ ನಮ್ಮ ಸುಮ್ಮನ್ ಫೀಸ್ ಯಾಕೆ ಕಟ್ಟಬಾರ್ದು? ಕಾಫಿ ಸೂಪರ್ ಆಗಿದೆ ಅಮ್ಮ. ಎಷ್ಟಾದ್ರೂ ಹೋಟ್ಲಲ್ಲಿ ಪಳಗಿರೋ ಕೈ ಅಲ್ವಾ, ಚೆನ್ನಾಗೇ ಇರುತ್ತೆ. ಏನಣ್ಣ ನೀನು, ನಿನ್ನ ಹೆಸರಿ ಹೊಡೆದ್ರೆ ಸಾಕು ಊರಲ್ಲಿದ್ದವರೆಲ್ಲ ಹುಮ್ಮಸ್ಸಿಂದ ಓಡಾಡ್ತಾರೆ. ಅಂತದ್ರಲ್ಲಿ ನೀನ್ ಇಲ್ಲಿ ಬಂದ್ ಫೀಲಿಂಗ್ ಅಲ್ಲಿ ಕುತ್ಕೊಂಡಿದ್ಯಲ್ಲ, ಏನಾಯ್ತಣ್ಣ? ಲೈ ಬುಂಗ್ಸೆ, ನಾವ್ ಯಾರಿಗಾನ ಹೊಡೆದ್ ಬಿಟ್ರೆ ಅಥವಾ ಬೈದ್ ಬಿಟ್ರೆ ನಾವೇ ಧೈರ್ಯವಂತರು ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ನಮ್ ಕೈಯಲ್ಲಿ ಆಗದೆ ಇದ್ದಾಗ
ಬೇರೆಯವರು ಆಡೋ ಮಾತನ್ನ ಕೇಳಿಸ್ಕೊಂಡು ಸುಮ್ಕೆ ಕೂರಕ್ಕೂ ಧೈರ್ಯ ಬೇಕು ಅಂತ ಈಗ ಗೊತ್ತಾಯ್ತು. ಯಾಕಣ್ಣ ಎಂತಾಯ್ತು? ಅತ್ತಿಗೇನಾದ್ರೂ ಹೇಳಿದ್ರ? ಇಲ್ಲ ಕಲ, ಬರೀ ಹೆಣ್ಮಕ್ಳಿರೋ ಮನೆಯಾಗೆ ನನ್ನ ಅಳಿನಾಗೆ ಅವ್ರ ಕಷ್ಟ ಕಾಲದಲ್ಲಿ ನಾನೇನು ಸಹಾಯ ಮಾಡಕ್ ಆಗ್ತಲ್ಲ ಅನ್ನೋದೇ ನಂಗೆ ಸಾನೆ ಹಿಂಸೆ ಆಯ್ತೈತೆ. ಆದ್ರೂ ನನ್ನ ಕೆಲ್ಸಕ್ಕೆ ಹೋಗಿದ್ರೆ ಮೆಸ್ಗೂ ಖೋಖೋ ಕಾಲೇಜ್ ಫೀಸ್ಗೂ ಅನುಕೂಲ ಆಯ್ತಿತ್ತು. ನನ್ನ ಕೈಯಲ್ಲಿ ಏನೂ ಮಾಡಕ್ಕಾಯ್ತಿಲ್ಲ ಅನ್ನೋದೇ ನಂಗೆ ಸಾನೆ ಹಿಂಸೆ ಆಯ್ತೈತೆ ಕಲ. ಅಣ್ಣ ನಿನ್ನ ಹತ್ರ ಸಹಾಯ ಮಾಡೋ ಮನಸ್ಸುಂಟಲ್ಲ, ಅಷ್ಟು ಸಾಕಣ. ನಿನ್ನ ಹತ್ರ ದುಡ್ಡಿದ್ದಾಗ ಎಷ್ಟು ಜನಕ್ಕೆ ಉಪಕಾರ ಮಾಡಿಲ್ಲ ಹೇಳು? ಅದು ಅಲ್ಲದೆ ದುಡ್ಡು ಸಹಾಯ ಮಾಡೋದು ಮಾತ್ರ ಉಪಕಾರ ಅಲ್ಲ ಕಣಣ್ಣ. ಅತ್ತಿಗೆ ಮನೆನ ಬೆಟ್ಟದಂಗ್ ನಿಂತು ಅವ್ರ ಕಷ್ಟದಲ್ಲಿ ಜೊತೆಗೆ ನಿಂತಿದ್ಯಾ, ಇದಕ್ಕಿಂತ ಇನ್ನೇನು ಬೇಕಣ್ಣ? ಅಣ್ಣ, ನಿನ್ ತ್ಯಾಗ ಏನ್ ಗೊತ್ತಾ? ನೀನು ಬಂಗಾರಮ್ಮನ ಮಗ ಅನ್ನೋದೇ ಮರ್ತು ಬಿಟ್ಟಿದ್ಯಾ. ಆದ್ರೂ ನನ್ನ ಕೆಲ್ಸಕ್ಕೆ ಹೋಗಿದ್ರೆ ಮೆಸ್ಗೂ ಖೋಖೋ ಕಾಲೇಜ್ ಫೀಸ್ಗೂ ಅನುಕೂಲ ಆಯ್ತಿತ್ತು. ಅಣ್ಣ, ನೀನ್ ದುಡ್ಡು ಕೊಟ್ಟಿದ್ರು ಪುಟ್ಟ ಕೈ ಇಸ್ಕತ್ತಿದ್ರ? ಅದು ದಿಟ್ವೆ. ಪುಟ್ಟಕ್ ನಂಗೆ ಬಾಳ್ವೆ ಮಾಡಕ್ಕೂ ಧೈರ್ಯ ಇರ್ಬೇಕು. ಹೌದಣ್ಣ, ಆ ಪಾಪಿಗಳಿಗೆ ಅದ್ ಹೇಗ್ ಮನ್ಸು ಬಂತು? ಛೇ, ಆ ಕಾಳಿನ ಮತ್ತು ನಂಜವನ್ನ ಬಗದು ಮಾಡ್ಬಿಡ್ಬೇಕು. ಆದ್ರೂ ಅಣ್ಣ, ಆ ಹುಂಜ ಬಣ್ಣದ ಪುಕ್ಕ ಕಟ್ಕೊಂಡು ಓಡಾಡತ್ತಲ್ಲ, ಹಂಗ್ ಓಡಾಡ್ತಿದ್ದ ಆ ಮಾರಂಗೆ ಸರಿಯಾಗಿ ವಾಂಚಿದ್ಯಾ ಕಣ. ಅವನು ಇನ್ ಎಲ್ಲಿ ಕಳ್ಳ ಕೆಲಸ ಮಾಡಕ್ ಹೋದ್ರು ನೆನ್ಪಾಯ್ತಿರ್ಬೇಕು. ಹೌದಣ್ಣ, ಆ ಮಾರ ನೋಡ್ಲಿಕ್ಕೆ ಬ್ರಹ್ಮರಾಕ್ಷಸನಾಗಿದ್ದಾನೆ. ಅವನಿಗೆ ಆರಾಮವಾಗಿ ಹೊರತು ಬೀಳಿಸಿದೀಯ ಅಂದ್ರೆ ಇನ್ನ ಪವರ್ ಎಂತದ್ದು ಒಪ್ಪ. ಊರು ಸರ್ಕಸ್ ಏನಾದ್ರು ಬಂದಂಗೈತ ಹೆಂಗೆ ಎಂತ ನೋಡೋದು? ಮಾದಳ್ಳಿಪುರದ ಮಹಾಜನರಿಗೆ ಈ ಮೂಲಕ ತಿಳಿಸೋದೇನೆಂದ್ರೆ, ನಾಡ ಹಬ್ಬ ದಸರಾ ಪ್ರಯುಕ್ತ 25ನೇ ಅಖಿಲ ಕರ್ನಾಟಕ ಆಹ್ವಾನಿತ ಪುರುಷರ ಕುಸ್ತಿ ಪಂದ್ಯಾವಳಿ. ಬನ್ನಿ, ಭಾಗವಹಿಸಿ, ಕುಸ್ತಿ ಗೆದ್ದು ನಗದು 10 ಲಕ್ಷ ನಿಮ್ಮದಾಗಿಸಿಕೊಳ್ಳಿ. ಬನ್ನಿ, ಈ ಸುವರ್ಣಾವಕಾಶದಲ್ಲಿ ಭಾಗವಹಿಸಿ. ನಮ್ ಗಟ್ಟಿ ಜಟ್ಟಿಗಳಿಗೆ ಯಾರು ಸರಿಸಾಟಿ? ಇದು ಸಮರ ಸಿಂಹಗಳ ಪೈಪೋಟಿ. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಬನ್ನಿ ಬನ್ನಿ, ಈ ಕೂಡಲೇ ನೋಂದಾಯಿಸಿಕೊಳ್ಳಿ. ಹಾ, ನಾನು ಕೇಳಿವ್ನಿ ಕಣಪ್ಪ, ಶಾನ ಜೋರಾಗಿ ಮಾಡ್ತಾರಂತೆ. ನಾನು ಹೋಗ್ಬೇಕು ಅಂತ ತೀರ್ಮಾನ ಮಾಡಿವ್ನವ. ಇದ್ರಲ್ಲಿ ಕೇಳೋದೇನೈತೆ? ನೇವನ್ನು ಕರ್ಕೊಂಡೋಗಿ ಕುಸ್ತಿ ನೋಡ್ಕೊಂಡ್ ಬನ್ನಿ. ಅವ ನೋಡಕಲ್ಲವ, ಮತ್ತೆ ನಾನುವೇ ಕುಸ್ತಿ ಆಡುಮ ಅಂತ. ಇದನ್ನ ಇಲ್ಲಿ ತನಕ ಯಾರಿಗೂ ಹೇಳಿಲ್ಲವ, ನಿಮ್ಗೆ ಮೊದಲು. ಹೋಗ್ಲೇಬೇಕು ಅಂತ ತೀರ್ಮಾನ ಮಾಡಿದ್ದೀನಪ್ಪ. ಹ್ಞೂ ಅವ್ವ. ಅವ್ವ ಅವ್ರತವು ಹೇಳ್ದೆ, ನಂತವ್ ಹೇಳ್ತಿದ್ಯಾ ಅಂದ್ರೆ ನಿನ್ನ ಆಸೆ ಅಂತದ್ದು ಅಂತ ನಂಗೆ ಅರ್ಥ ಆಯ್ತದೆ. ಆದ್ರೆ ನಾನು ಹಿಂಗೆ ಹೇಳ್ತೀನಿ ಅಂತ ನೀನು ಬ್ಯಾಸರ ಮಾಡ್ಕೊಳ್ದಿದ್ರೆ. ಇಲ್ಲಲ್ಲವ, ನೀವು ಹೇಳಿ. ನೀನು ತಡೆಯೋ ಮನಸ್ಸು ನಂಗಿಲ್ಲ. ನಿಂಗೆ ಇಷ್ಟ ಬಂದಂಗೆ ಮಾಡು. ಆದರೆ ದುಡ್ಡುಗೋಸ್ಕರ ಪಂದ್ಯ ಆಡ್ತೀನಿ ಅಂತೆಲ್ಲ, ಅದು ತೆಪ್ಪು. ನಿಂಗೆ ಗೆದ್ರೆ ನಮ್ಗೆಲ್ರಿಗೂ ಸಂತೋಷನೇ. ಸೋತ್ರೆ ಅದನ್ನ ಮನ್ಸಿಗೆ ಹಾಕ್ಕೊಂಡು ಕೊರಕೊಂಡು ಈ ಪಂದ್ಯದ ಬಗ್ಗೆನೆ ಚಿಗುಪ್ಸೆ ಮೂಡಂಗಾಗ್ಬಾರ್ದಲ್ವೇ? ಇಲ್ಲವ, ಆಟನ ಆಟದಂಗೆ ತಯಾರಿ ಮಾಡ್ಕೊಂಡೆ ಆಡ್ತೀನಿ. ಸರಿ, 1 ನಿಮಿಷ ಬಾರಪ್ಪ. ಕುಸ್ತಿ ಪಂದ್ಯವ ಗೆದ್ವಾ. ಸ್ನೇಹಂಗೆ ಈಸೆ ಹೇಳಿರಿ ಒಪ್ತಾಳೆ ಅನ್ಕೊಂಡಿದ್ಯಾ? ಅದ್ರ ಬಗ್ಗೆ ಏನೋ ಯೋಚನೆ ಮಾಡಿಲ್ಲವ. ಆದರೆ ಕುಸ್ತಿ ಪಂದ್ಯ ಯಾವುದೇ ಕಾರಣಕ್ಕೂ ತೆಪ್ಪದ ಕಾರ್ಯ ಅಲ್ಲ ಅನ್ನೋದಂತ ಮಾತ್ರ ಗೊತ್ತು. ಸ್ನೇಹ ಅವ್ರು ಒಪ್ತಾರೆ, ಆ ನಂಬಿಕೆ ನಂಗೈತೆ. ಸಮಯ ನೋಡ್ಕೊಂಡು
ಅವಳಿಗೂ ಹೇಳ್ಬಿಡಪ್ಪ. ಸರಿವಾ, ನಾನು ಬರ್ತೀನಿ. ಒಂದು ನಿಮಿಷ. ಈ ತಿಂಗಳು ಬಂಡಿ ಕಣಪ್ಪ, ಅಮ್ಮವ್ರಿಗೆ ತಲುಪಿಸ್ಬಿಡ್ತೀಯ? ನನ್ನ ಮಗನಿಗೆ ಅನುಮಾನ ಬರಲಿಲ್ಲ ತಾನೆ? ಇಲ್ಲ ಅಮ್ಮವ್ರೆ. ಸರಿಯಾಗಿ ನೋಡ್ದೇನಿಲ್ಲ, ಅವ್ನು ನಿನ್ನಿಂದ ಬಂದಿಲ್ಲ ತಾನೆ? ಮೊದಲೇ ಲಾಯಿರಿ ಅವನು. ಇಲ್ಲ ಅಮ್ಮವ್ರೆ, ನೋಡ್ಕೊಂಡೆ ಬಂದೆ. ಏ ಮೂದೇವಿ, ನಿನ್ ಮಕ ಏನು ತೋರಿಸ್ಲಿಲ್ಲ ತಾನೆ? ಇಲ್ಲ ಅಮ್ಮವ್ರೆ. ಕೊಡಿಲಿ ಫೋನು ಕೊಡು. ಏನ್ ಎಣಿಸ್ತಿದ್ಯಾ ಆಟಯ್ಯ? ಆಮೇಲೆ ವಿಷಯನ ಎಲ್ಲೂ ಬಾಯಿ ಬಿಡ್ಬಾರ್ದು. ಸ್ವಲ್ಪ ದಿನ ಊರ್ ಬಿಟ್ಟು ಹೊರಗಡೆ ಹೊಂಟವು. ಸರಿ ಅಮ್ಮವ್ರೆ. ಈಗ ತಿರುಗಿ ನೋಡ್ದೆ ಹೋಯ್ತಿರು. ನನ್ನ ಮಗನೇ ಏಟ್ ದಿನ ಅವನ್ ಮಾತೆ ವೇದವಾಕ್ಯ ಅಂತಿದ್ದವನು ಈಗ ಇದ್ದಕ್ಕಿದ್ದಂಗೆ ಏಟ್ ದುಡ್ಡು ತಗೊಂಡೋಗಿ ಕೊಟ್ಬಿಟ್ರೆ ನಾ ಸುಮ್ಕೆ ಬಿಟ್ಬಿಡ್ತೀನ? ಇದನ್ನೇನೋ ತಾಡದೆ, ಆದ್ರೆ ಪುಟ್ಟಕ್ಕಂತ ಒಳ್ಳೆ ಹೆಸರು ತಗೋಬೇಕಲ್ಲ, ಏನ್ ಮಾಡೋದು? ನೊಂಜವನಿಗೆ 7 ಕೊಡ್ಬೇಕಾ? ಮಾಡಿದ್ರಾಯ್ತು. ನೀವು ಮುಂದೆ ಹೋಗಿ. ಇಟ್ಸ್ ಓಕೆ. ನೋ ನೋ, ಯು ಗೋ. ನಮ್ಮ ಅಣ್ಣಯ್ಯ ಬರ್ತಾರೆ. ಓಕೆ. ಲೇಟ್ ಫೀಸಾ? ಫೀಸ್ ಕಟ್ಟಕ್ಕೂ ಗೊತ್ತಿಲ್ವಾ ನಿನಗೆ? ಇವ್ರು ನಿಂತಿದ್ಯಲ್ಲೇ, ನೀನು ನನ್ನ ಎದುರಾಕೋತೀಯಾ? Girls, there is a word for dumb people in Kannada, right? What's that? Dadru. No. There is something else, like gugu. Gugu. Correct. Halli gugu. ನಾನೇನೋ ಇಲ್ಲಿ ಫೀಸ್ ಕಟ್ಟಕ್ಕೆ ಲೈನಲ್ಲಿ ನಿಂತಿದ್ದೀನಿ. ನಿನಗೇನೇನು ಕೆಲಸ? ಕ್ಲಾಸ್ ಟೈಮಲ್ಲಿ ಈಗ ಓಡಾಡ್ಕೊಂಡಿದ್ಯಲ್ಲ, ಗುಗ್ಗು ನಾನಲ್ಲ, ನೀನು. ಏಯ್ ಏಯ್, ಆ ಕಡೆ ಹೋಗಿ. ಇಲ್ಲ ಕಣಪ್ಪ, ಅವ್ರು ಹೇಳ್ತಾರದು ಸರಿಯಾಗಿ ಐತೆ. ಈ ಮೆಸ್ಗೋಸ್ಕರ ನೀನ್ ಯಾಕೆ ವಿದ್ಯಾಭ್ಯಾಸ ಹಾಳು ಮಾಡ್ಕಂತೀಯ? ನಿಮ್ಮವ್ವ ಹೇಳ್ದಂಗೆ ಕೇಳು. ಅವ್ವ, ಇವ್ರ ಮಾತಕ್ಕೆಲ್ಲ ಯಾಕವ ಇಷ್ಟೊಂದು ತಲೆ ಕೆಡ್ಸ್ಕೋಬೇಕು? ಈಗ ಶ್ರೀಭಾವ ಇಲ್ವಾ? ಏನು ಓದಿ ಆರಾಮಾಗವ್ರೆ. ನಾನಾದ್ರೆ 4 ಅಕ್ಷರ ಕಲ್ತೀವ್ನವ. ತೆಪ್ಪು ಕಣಪ್ಪ, ಇದ್ಯಾ ಇಸಿದಾಗೆ ಸಿರಿ ಸ್ಯಾನ ನೊಂದ್ಕೊಂಡ್ಬಿಟ್ಟವ್ನೆ. ಇದೇ ಇಸಿಕ್ಕೆ ಸ್ನೇಹಂಗೂ ಸಿರಿಗೂ ಇವನೇನು ವ್ಯತ್ಯಾಸ ಆಯ್ತೈತೆ ಅಂತ ನೀನ್ ನೋಡಿಲ್ವೇ? ಬ್ಯಾರೆ ಮಾತೆಲ್ಲ ಬ್ಯಾಡ, ನನ್ನ ಮ್ಯಾಗ ಆಣೆ. ನೀನ್ ಕಾಲೇಜ್ಗೆ ಹೋಗ್ನೇ ಬೇಕು. ಈ ಕಾಲದಾಗೆ ಇದ್ಯೇನೆ ಮುಖ್ಯ ಕಣಪ್ಪ.
ಈಗ ನೀವು ವಯಸ್ಸು ವಿದ್ಯೆ ಎಲ್ಲ ಕಳ್ಕೊಂಬಿಟ್ರೆ ಮುಂದೆ ಶಾನ ಕಷ್ಟಪಡ್ಬೇಕಾಯ್ತದ ಮಗ. ಈ ಅವನ ಮಾತಿಗೆ ನೀನ್ ಬೆಲೆ ಕೊಡೋದೇ ಆದ್ರೆ ನೀನ್ ಕಾಲೇಜ್ ಹೋಗ್ಲೇಬೇಕು. ಸರಿ ಅವ್ವ. ಅದ್ನೇ ಹೊಸ ಖುಷಿಯಾಗಿ ಹೇಳು ಮಗ್ನೆ. ಆಯ್ತವ್ವ, ನಾನು ಓದಕ್ ಹೋಯ್ತೀನಿ. ಖುಷಿನಾ? ಅವ್ವ, ನಾನು ಹೋಗ್ಬಿಟ್ರೆ ಮೆಸ್ನ ನೀನೊಬ್ಳೆ ಹೆಂಗವ ನಡೆಸ್ತೀಯಾ? ಹೆಂಗೋ ಆಯ್ತದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಈ ಕಾಲೇಜ್ಗೆ ಹೋಗಿ ಅರ್ಜಿ ತಕಬ ಹೋಗು. ಅಣ್ಣಯ್ಯ ಇನ್ನೂ ಯಾಕೆ ಬಂದಿಲ್ಲ? ಆಗ್ಲೇ ಒಂದು ಪೀರಿಯಡ್ ಆಗೇ ಹೋಯ್ತು. ನೀವು ಮುಂದೆ ಹೋಗಿ. ನೀವು ಕರೆ ಮಾಡುತ್ತಿರುವ ನಂಬರ್ ಈ ಸಮಯದಲ್ಲಿ ಸ್ವಿಚ್ ಆಫ್ ಆಗಿದೆ. ಅಣ್ಣಯ್ಯ ಬೇಗ ಬರ್ತೀನಿ ಅಂತ ಹೇಳ್ದ. ಈಗ ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಏನ್ ಮಾಡ್ಲಿ? ಸ್ನೇಹ ಅಕ್ಕಂಗೆ ಕಾಲ್ ಮಾಡ್ತೀನಿ. ಪಾಪ ಅಕ್ಕಂಗೆ ಯಾಕೆ ಸುಮ್ಮನೆ ಟೆನ್ಷನ್ ಕೊಡಬೇಕು? ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಅಣ್ಣಯ್ಯನೇ ಬರ್ಬೋದು. ನೀವು ಕರೆ ಮಾಡುತ್ತಿರುವ ನಂಬರ್ ಈ ಸಮಯದಲ್ಲಿ ಸ್ವಿಚ್ ಆಫ್ ಆಗಿದೆ. ಹಲೋ, ಹೇಳವೇ? ಚಂದ್ರು ಅಣ್ಣಯ್ಯ ಬಂದ್ರಾ? ಫೀಸ್ ಕಟ್ಟದಾ? ಇಲ್ಲ ಅಕ್ಕ, ಚಂದ್ರು ಅಣ್ಣಯ್ಯ ಇನ್ನೂ ಬಂದಿಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್. ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ. ಇದ್ಕ್ಯಾ ಕವಿ ಈಟೊಂದು ಗಾಬರಿ ಮಾಡ್ಕತಿದ್ಯಾ? ಯೋಚನೆ ಮಾಡೋಂಥ ಏನೂ ಆಗಿಲ್ಲ. ಚಂದ್ರು ಅಣ್ಣಯ್ಯ ಮೊದಲೇ ಹೋಗಿಲ್ರಲ್ವಾ, ಏನಾನ ಅರ್ಜೆಂಟ್ ಕೆಲಸ ಬಂದಿರ್ತೈತೆ ಆಟೆ. ಬರ್ತಾರ ಬಿಡು. ಇಲ್ಲ ಅಕ್ಕ, ನನ್ಗೆ ಹಂಗ ಅನ್ಸ್ತಿಲ್ಲ. ಇಲ್ಲಿ ನನ್ನ ಜೊತೆ ನಿಂತೋರೆಲ್ಲ ಫೀಸ್ ಕಟ್ಟಿ ಕ್ಲಾಸ್ಗೆ ಹೋದ್ರು. ನನ್ಗೆ ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ. ಹೌದಾ? ಇರು, ನಿನ್ ಕಾಲೇಜ್ ತವ ನಾನೇ ಬರ್ತೀನಿ. ನೀನಾ? ಯಾಕೆ? ಸುಮ್ಮನೆ ಟೈಮ್ ವೇಸ್ಟ್. ಬೇಡ ಅಕ್ಕ. ನಿನ್ಗೆ ಫೀಸ್ ಕಟ್ಬೇಕು ಆಟೆ ಅಲ್ವೇ? ನಾನು ಕಟ್ತೀನಿ. ನೀನಾ? ಯಾಕವೆ ಹಂಗೆ ಕೇಳ್ತಿದ್ಯಾ? ಅಲ್ಲ ಅಕ್ಕ, ನಿನ್ನ ಹತ್ರ ಅಷ್ಟೊಂದು ದುಡ್ಡೇನಿದೆ? ನಿನ್ಗೆ ಯಾಕವಿ? ನೀನ್ ಅಲ್ಲೇ ಇರೋ, ನಾನು ಬಿರ್ನೆ ಬಂದ್ಬಿಡ್ತೀನಿ. ಯಾವ್ರೆ ನಾನು ಮಾಡ್ತಿರೋದು ಕಳ್ತನಾನೇ ಆದ್ರೆ ಇವ್ರು ನನ್ನ ತವ ಸುಲಿಗೆ ಮಾಡ್ತವ್ರೆ ಅಂತಲೇ ಅಲ್ವೇ? ಅದು ಅಲ್ಲದೆ ಬೀರಲ್ಲಿರೋ ದುಡ್ಡು ನಮ್ಮ ಅವ್ವಂದು. ಆ ದುಡ್ಡನ್ನ ಒಳ್ಳೆ ಉದ್ದೇಶಕ್ಕೆ ತಗೊಳ್ಳೋದ್ರಲ್ಲಿ ತೆಪ್ಪಿಯೂ ಇಲ್ಲ. ಆದ್ರೂ ನನ್ನ ಕ್ಷಮಿಸ್ಬಿಡಪ್ಪ. ಸಹನಾ,
ಎಲ್ಗೆ ಹೋಗಿದ್ದೆ ಸಹನಾ? ಅದೇ ಅತ್ತೆ ಹೇಳಿದ್ನಲ್ಲ, ದಿನಸಿ ತರಕ್ ಹೋಗಿದ್ದೆ. ಹೌದಾ? ಏನೇನ್ ತಂದಿದ್ಯಾ ತೋರ್ಸು. ಎಲ್ಲ ಸರಿಯಾಗಿ ತೂಕ ಹಾಕೊಂಡು ತಂದಿದ್ಯಾ ತಾನೆ? ಹ್ಞೂ ಅತ್ತೆಮ್ಮ. ಈಗಂತೂ ದಿನಸಿ ಬೆಲೆ ತುಂಬಾ ಜಾಸ್ತಿ ಆಗಿದೆ. ಈ ಹೋಟೆಲ್ ನಡೆಸೋರು, ಮದ್ವೆ ಮಾಡೋರ್ಗೆಲ್ಲ ಎಷ್ಟು ತೊಂದರೆ ಅಲ್ವಾ? ಈಗ ನೋಡು, ಇಷ್ಟು ದಿನಸಿಗೆ ನೀನೇ 1.5 ಲಕ್ಷ ಕೊಟ್ಟಿದ್ಯಾ. ಓ ಶಿಷ್ಯ, ನೀವು ಹೊಸಬ ಅನ್ಸುತ್ತೆ. ಅಣ್ಣನ ಹೆಸರು ಗೊತ್ತಿಲ್ವೇನ ನಿಂಗೆ? ಶ್ರೀಕಂಠೇಶ್ವರ, ಊರು ಮಾದಾಪುರ, ಗರಡಿ ಮನೆ, ಬಟರ್ ಪಿಕ್ಚರ್. ಇನ್ನೇನು ರಿಲೀಸ್ ಆಗುತ್ತೆ. ರೇ ನಿಮ್ ಗರಡಿ ಹೆಸರು ಹೇಳ್ರಿ. ಕರಡಿ ಹೆಸರ? ನೋಡಿ, ನಿಮ್ ಗರಡಿ ಹೆಸರು ಹೇಳಿ. ನಿಮ್ಗೆ ಕುಸ್ತಿ ಹೇಳ್ಕೊಡ್ತಾರೆ, ಉಸ್ತಾದ್ ಹೆಸರು ಹೇಳಿ. ಈ ಕುಸ್ತಿ ಇದ್ಯೇನ ಅಣ್ಣ ನೋಡಿನೇ ಕಲ್ತಿದ್ದು. ಅವ್ರ ಹೆಸರೇ ಬರ್ಕಳೆ. ರೇ ಇದೇನು ಅಡಿಗೆ ಪ್ರೋಗ್ರಾಮ ನೋಡ್ಬಿಟ್ಟು ಮಾಡಕ್ಕೆ? ಕುಸ್ತಿ ಪಂದ್ಯಾವಳಿ ಕಣ್ರಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಜೀವಕ್ಕೆ ಅಪಾಯ, ಗೊತ್ತಲ್ಲ? ಅದು ನಾನು ನೋಡ್ಕೋತೀನಿ, ನೀವು ಬರ್ಕಳಿ. ಹಂಗೆಲ್ಲ ಹೆಸರು ತೊಳಕ್ ಆಗಲ್ಲ ರೀ. ಅಲ್ಲ ಮತ್ತೆ ಯಾಕೆ ನೀವು ಯಾರು ಬೇಕಾದ್ರೂ ನೋಂದಣಿ ಮಾಡ್ಬೋದು ಅಂತ ಅನೌನ್ಸ್ ಮಾಡಿದ್ದು? ಯಾರಾದ್ರೂ ಅಂದ್ರೆ ಗರಡಿಲಿ ಅಭ್ಯಾಸ ಮಾಡ್ತಿರೋರು ಯಾರಾದ್ರೂ ಅಂದಿದ್ದು. 10 ಲಕ್ಷ ರೂಪಾಯಿ ಬಹುಮಾನನ ಯಾವುದೇ ರಿವಾಜ್ ಮಾಡ್ತಾರ? ಈಗ ನಾವೇನ್ ಮಾಡ್ಬೇಕು? ನೀವಿಂಥ ಗರಡಿ ಮನೆಯಿಂದ ಇಂಥ ಉಸ್ತಾದ್ ಹತ್ರ ಪರಿಣಿತಿ ತಗೊಂಡ್ ಬಂದಿದೀವಿ ಅಂತ ಸರ್ಟಿಫಿಕೇಟ್ ತಗೊಂಡ್ ಬನ್ನಿ. ಇಲ್ಲ ಅಂದ್ರೆ ಗರಡಿ ಮನೆ ಕಡೆಯಿಂದಲೇ ಹೆಸರು ಕೊಡಿಸಿ. ಈಗ ನೋಡು, ಇಷ್ಟು ದಿನಸಿಗೆ ನೀನೇ 1.5 ಲಕ್ಷ ಕೊಟ್ಟಿದ್ಯಾ. ಏ ಸಹನಾ, ನೀನು ಆಗ್ಲೇ ಗಾಬ್ರಿನಲ್ಲಿ ಹೋದಾಗ್ಲೇ ನನಗೆ ಅನುಮಾನ ಬಂದಿತ್ತು. ಆದ್ರೆ ನಿನಗಿಷ್ಟು ಧೈರ್ಯ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಮಗ ನಿನ್ನ ನಮ್ಮ ಮನೆಗೆ ಬಂದಿರೋ ಸೌಭಾಗ್ಯ ಲಕ್ಷ್ಮಿ ಅಂತ ಅನ್ಕೊಂಡಿದ್ದಾನೆ. ಆದ್ರೆ ನೀನು ನಮ್ಮನೆ ಸೌಭಾಗ್ಯನ ಊರ್ಗೆಲ್ಲ ಹಂಚಕ್ ಹೋಗಿದ್ಯಾ. ಎಲ್ಲೇ ದುಡ್ಡು, ಎಲ್ಲೇ ಇಟ್ಟಿದ್ಯಾ? ಕೊಡೆ ಇಲ್ಲಿ. ಸರಿ ಮಾವಯ್ಯ, ನಾನು ಬರ್ತೀನಿ. ಏನಾದರೂ ಬೇಕಂದ್ರೆ ಹೇಳಿ. ಅಕ್ಕ ಅಕ್ಕ ಅಕ್ಕ, ಎಲ್ಲಿದ್ಯಾ? ಏನಮ್ಮ ಸುಮಾ, ಇಷ್ಟೊಂದು ಖುಷಿಯಾಗಿ ಬರ್ತಾ ಇದ್ಯಾ? ಏನು ಹಾಸ್ಟೆಲ್ ಸೀಟ್ ಸಿಕ್ತಾ? ಈಗಲೇ ಹೊರಡ್ಬೇಕಾ? ಅಯ್ಯೋ ಇಲ್ಲ ಅತ್ತೆ, ಹಾಸ್ಟೆಲ್ ರೂಮ್ ಸಿಕ್ಕಿದ್ರೆ ಇಷ್ಟೊಂದು ಖುಷಿಯಾಗಿರುತ್ತಾ? ಇದು ಬೇರೆನೇ ವಿಷಯ. ನಾನು ಮೊದಲು ಅಕ್ಕಂಗೆ ಹೇಳಬೇಕು. ಅಕ್ಕ ಎಲ್ಲಿ? ಅಲ್ಲೇ ಒಳಗಡೆ ಕೆಲಸ ಮಾಡ್ತಿರ್ಬೇಕು. ಅಲ್ಲಮ್ಮ ಸುಮ, ನಾವು ನಿಮ್ಮವರೇ. ಅದೇನು ವಿಷಯ ಅಂತ ನಮ್ಮ ಹತ್ರ ಹೇಳು, ನಾವು ಕೇಳಿ ಖುಷಿ ಪಡ್ತೀವಿ. ಅಲ್ಲ ಕೌಸಲ್ಯ? ಮೊದಲನೇದು ಫೀಸ್ ಕಟ್ಟಿದ್ದಾಯ್ತು. ಇವಳು ಮಾಡ್ತಾ ಇರೋದು ಇಂಜಿನಿಯರಿಂಗ್ ಕೋರ್ಸು. ಫೀಸ್ ಏನ್ ಕಮ್ಮಿ ಇರಲ್ಲ, ಲಕ್ಷಾಂತರ ರೂಪಾಯಿ ಇರುತ್ತೆ. ಅಷ್ಟು ದುಡ್ಡನ್ನ ಪುಟ್ಟಕ್ಕ ಹೇಗ್ ಕಟ್ಟಿದ್ಲು?
ಮೊದಲನೇದು ಅಂದ್ರೆ ಎರಡನೇದು ಇರಲೇಬೇಕು. ಅದೇನು ಹೇಳಿ ಕೇಳೋಣ. ಈ ವಿಷಯ ನಿಮಗ್ ಜಾಸ್ತಿ ಖುಷಿ ಕೊಡುತ್ತೆ. ಆಹಾ ಸುಕುಮಾರ, ಒಡೆದಲ್ಲ ಜಾಕ್ ಪಾಟು. ಇನ್ಮೇಲೆ ದಿನ ಡ್ರಾಪ್ ಕೇಳ್ತಾಳೆ ಅನ್ಸುತ್ತೆ. ಇಲ್ಲಿಂದ ನಮ್ಮ ಕಾಲೇಜ್ಗೆ ಡೈರೆಕ್ಟ್ ಬಸ್ ಇದೆ. ಸೊ ಇನ್ಮೇಲಿಂದ ನೀವು ತೋರಿಸಿದ ರೂಟಲ್ಲೇ ನಾನು ದಿನ ಕಾಲೇಜ್ಗೆ ಹೋಗ್ತೀನಿ. ತರೀಕೆ ಈ ಚಾನ್ಸು ಮಿಸ್ ಆಯ್ತಲ್ಲ. ಅಕ್ಕ ನನ್ನ ವಾಯ್ಸ್ ಕೇಳಿಸ್ಕೊಂಡು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಏನ್ ಮಾಡ್ತಿದ್ದಾಳೆ? ಅಕ್ಕ ಏನಾಯ್ತಕ್ಕ? ಏನಾಯ್ತಕ್ಕ? ಏನ್ ಮಾಡ್ಕೊಂಡೆ? ರಕ್ತ ಹೆಪ್ಪುಕಟ್ಟಿ ನೀಲಿ ಆಗೋಗಿದೆ. ಎಲ್ ಪೆಟ್ ಮಾಡ್ಕೊಂಡೆ? ಏನಿಲ್ಲ ವಿ, ಬಸ್ಲು ಮನೇಲಿ ಕಾಲ್ ಜಾರ್ ಬಿದ್ದು ಮುಖ ನಂಗೆ ಗೋಡೆಗೆ ಹೊಡ್ಕೊಂಡೆ. ಇಲ್ಲ, ಇದು ಬಿದ್ದಿರೋ ಗಾಯ ಥರ ಇಲ್ವಲ್ಲ. ತುಂಬಾ ನೋವಾಗ್ತಿದ್ಯಾ? ಇಲ್ಲ ಕಣವಿ, ನೋವು ಏನೂ ಇಲ್ಲ. ಒಂದ್ ಸ್ವಲ್ಪ ಮೇಲ್ ಬಿದ್ದಿದ್ರೆ ಕಣ್ಣಿಗೆ ಪೆಟ್ಟಾಗಿರೋದು. ಬಾ ಹಾಸ್ಪಿಟಲ್ಗೆ ಹೋಗೋಣ. ಅಯ್ಯೋ, ಆಸ್ಪತ್ರೆಗೆ ಹೋಗೋ ಅಂಥದ್ದು ಏನೂ ಆಗಿಲ್ಲ ಕಣವಿ. ಏನು ಯೋಚನೆ ಮಾಡ್ತಿದ್ಯಾ ನಂಜವ್ವ? ದಿಟ ಹೇಳ ರಾಜಿ, ನನಗೆ ಪುಟ್ಟಕ್ಕನ ತೊಂದರೆ ಕೊಡಕ್ಕೆ ಇಷ್ಟ ಇಲ್ಲ. ಈಗಾಗಲೇ ನಾನು ಮಾಡಿದ ಮಾಸಕ್ಕೆ ನೊಂದು ಹಾಸಿಗೆ ಹಿಡ್ಕೊಂಡವಳೆ. ಆಸ್ತಿ ಹಿಡ್ದು ಹಂಗೆ ಹೋಗ್ಲಿ ಬಿಡು. ಬಿಡ್ತಾನ ನಂಜವ್ವ, ನಾನ್ ಹೇಳಿದ್ದು ಯುದ್ಧದಾಗೆ ಮೋಸ ಮಾಡೋದು ತೆಪ್ಪಿಲ್ಲ ಅಂತ ಆ ಶ್ರೀಕೃಷ್ಣನ ಹೇಳಿಲ್ವಾ? ನಂಜವ್ವ, ನಾನ್ ನಿನಗ್ ಮೊದ್ಲೇ ಹೇಳಿವ್ನಿ, ಆ ಪುಟ್ಟಕ್ಕನ್ ತೊಂದ್ರೆ ಕೊಟ್ರೆನಯ ಬಂಗಾರಮ್ಮ ನಮ್ ದಾರಿಗೆ ಬರೋದು ಅಂತ. ನೀನೇ ತಲೆ ಓಡಿಸಿ ಮೆಸ್ಸಿಗೆ ಬೆಂಕಿ ಹಾಕ್ಸಿ ಅವರಿಬ್ಬರನ್ನು ದೂರ ಮಾಡಕ್ ನೋಡ್ದೆ. ಆದ್ರೆ ಆಗಿದ್ದೇನು? ಇದ್ರ ಬಗ್ಗೆನೂ ನೀನು ಹೊಸ ಯೋಚನೆ ಮಾಡ್ಬೇಕು ಅಲ್ವೇ? ಇನ್ಮ್ಯಾಕೆ ನಾನು ದಾಳನ್ನ ಉರುಳಿಸ್ತೀನಿ, ನೀನು ಕಾಯಿ ನೆಡ್ಸು.